ನಮಸ್ಕಾರ ವೀಕ್ಷಕರೇ. ಹೆಣ್ಣು ಮಕ್ಕಳು ಕುಂಕುಮ ಇಟ್ಟುಕೊಂಡರೆ ಆ ಮನೆಗೆ ಮಹಾಲಕ್ಷ್ಮಿ ನಡೆದುಕೊಂಡು ಬರುತ್ತಾಳೆ ಎನ್ನುತ್ತಾರೆ ನಮ್ಮ ಹಿರಿಯರು. ಮನೆಯ ಗೃಹಿಣಿಯ ಹಣೆಯ ಮೇಲೆ ಕೆಂಪು ಕುಂಕುಮವಿದ್ದರೆ ಆ ಮನೆ ಕಳೆಕಳೆಯಾಗಿರುತ್ತದೆ. ಆದರೆ ಅದೇ ಕುಂಕುಮದ ಬೊಟ್ಟು ನಿಮ್ಮ ಮನೆಗೆ ದರಿದ್ರವನ್ನು, ಇಲ್ಲದ ತೊಂದರೆಗಳನ್ನು ಮತ್ತು ಆರ್ಥಿಕ ಸಂಕಷ್ಟಗಳನ್ನು ತರುತ್ತದೆ ಎಂದು ನಿಮಗೆ ಗೊತ್ತಾ? ಆಶ್ಚರ್ಯವಾಗುತ್ತಿದೆ ಅಲ್ವಾ? ಅದೇನಕ್ಕ, ಬೊಟ್ಟು ಇಟ್ಟುಕೊಳ್ಳುವುದು ಶುಭಪ್ರದ ಅಲ್ವಾ? ಅದರಿಂದ ಕಷ್ಟಗಳು ಬರುವುದು ಹೇಗೆ ಎಂದು ನೀವು ಕೇಳಬಹುದು. ಹೌದು ತಾಯಿ, ಕುಂಕುಮ ಇಟ್ಟುಕೊಳ್ಳುವುದು ಮಹಾಭಾಗ್ಯವೇ. ಆದರೆ ಆ ಕುಂಕುಮ ಇಟ್ಟುಕೊಳ್ಳುವ ವಿಧಾನದಲ್ಲಿ ನಮಗೆ ತಿಳಿಯದಂತೆ ಈ ಇಂದಿನ ಓಟದ ಆಧುನಿಕ ಜೀವನದಲ್ಲಿ ನಾವು ಮಾಡುವ ಸಣ್ಣ ಸಣ್ಣ ತಪ್ಪುಗಳೇ ನಮಗೆ ಶಾಪವಾಗಿ ಪರಿಣಮಿಸುತ್ತವೆ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಪತಿ ಪತ್ನಿಯರ ನಡುವೆ ಕಾರಣವಿಲ್ಲದೆ ಜಗಳಗಳು ನಡೆಯುತ್ತಿವೆಯೇ? ಎಷ್ಟೇ ಹಣ ಸಂಪಾದಿಸಿದರೂ ಅದು ನೀರಿನಂತೆ ಖರ್ಚಾಗಿ ಹೋಗುತ್ತಿದೆಯೇ? ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲವೇ? ನಿಮ್ಮ ಯಜಮಾನರಿಗೆ ಅಥವಾ ಮಕ್ಕಳಿಗೆ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಬರುತ್ತಿವೆಯೇ? ಹಾಗಿದ್ದರೆ ನೀವು ಪ್ರತಿದಿನ ಕುಂಕುಮ ಇಟ್ಟುಕೊಳ್ಳುವಾಗ ಖಂಡಿತವಾಗಿಯೂ ಯಾವುದೋ ಒಂದು ದೊಡ್ಡ ತಪ್ಪು ಮಾಡುತ್ತಿದ್ದೀರಿ ಎಂದೇ ಅರ್ಥ. ಇಂದು ನಾನು ಹೇಳಲಿರುವ ಈ ವಿಷಯಗಳನ್ನು ಕೇಳಿದರೆ ನಿಮ್ಮ ಕಣ್ಣುಗಳು ತೆರೆದುಕೊಳ್ಳುತ್ತವೆ. ಅಯ್ಯೋ, ಇಷ್ಟು ದಿನ ಈ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡಿ ನಮ್ಮ ಕೈಯಾರೆ ನಮ್ಮ ಮನೆಯ ಸೌಭಾಗ್ಯವನ್ನು ನಾವೇ ದೂರ ಮಾಡಿಕೊಂಡೆವಾ ಎಂದು ನೀವು ಬೇಸರ ಪಟ್ಟುಕೊಳ್ಳುತ್ತೀರಿ. ಆದರೆ ಚಿಂತಿಸಬೇಡಿ, ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಏಕೆಂದರೆ ವಿಡಿಯೋದ ಮಧ್ಯದಲ್ಲಿ ಕುಂಕುಮ ಇಟ್ಟುಕೊಳ್ಳುವ ವಿಧಾನದ ಹಿಂದಿರುವ ದೊಡ್ಡ ವಿಜ್ಞಾನವನ್ನು ನಾನು ವಿವರಿಸುತ್ತೇನೆ. ಹಾಗೆಯೇ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಮನೆಗೆ ಹಿಡಿದಿರುವ ದರಿದ್ರವೆಲ್ಲವೂ ತೊಲಗಿ ಕುಬೇರ ಯೋಗ ಒಲಿಯುವಂತೆ ಮಾಡುವ ಒಂದು ಅದ್ಭುತವಾದ ಕುಂಕುಮದ ಪರಿಹಾರವನ್ನು ತಿಳಿಸುತ್ತೇನೆ. ಆ ಪರಿಹಾರವನ್ನು ಮಾಡಿದರೆ ಸಾಕು, ನಿಮ್ಮ ಮನೆಯಲ್ಲಿ ಕನಕ ಮಳೆ ಸುರಿಯುತ್ತದೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಮನೆ ಯಾವಾಗಲೂ ಸಿರಿ ಸಂಪತ್ತಿನಿಂದ ಕಂಗೊಳಿಸಲಿ ಎಂದು ಮನಸಾರೆ ಆಶಿಸುತ್ತಾ ಕಮೆಂಟ್ನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಅಥವಾ ಜೈ ಭವಾನಿ ಎಂದು ಬರೆಯಿರಿ. ಆ ಅಮ್ಮನವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತದೆ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಮ್ಮ, ಒಂದು ಮನೆ ಉದ್ಧಾರ ಆಗಬೇಕಂದರೂ ಅಥವಾ ನಾಶವಾಗಬೇಕಂದರೂ ಅದು ಆ ಮನೆಯ ಗೃಹಿಣಿಯ ಕೈಯಲ್ಲೇ ಇರುತ್ತದೆ. ನೀವು ಬೆಳಿಗ್ಗೆ ನಿದ್ರೆಯಿಂದ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಎಷ್ಟೋ ಕೆಲಸಗಳನ್ನು ಮಾಡುತ್ತೀರಿ. ಆದರೆ ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣ ಕನ್ನಡಿಯ ಮುಂದೆ ನಿಂತು ನೀವು ಇಟ್ಟುಕೊಳ್ಳುವ ಆ ಕುಂಕುಮದ ಬೊಟ್ಟು ನಿಮ್ಮ ಇಡೀ ದಿನ ಹೇಗಿರಬೇಕು ಎಂಬುದನ್ನು ನಿರ್ಧರಿಸುತ್ತದೆ. ನಮ್ಮ ಮುಖದಲ್ಲಿ ಎರಡು ಹುಬ್ಬುಗಳ ಮಧ್ಯೆ ಇರುವ ಜಾಗವನ್ನು ಆಜ್ಞಾ ಚಕ್ರ ಎನ್ನುತ್ತಾರೆ. ಇದು ಸಾಕ್ಷಾತ್ ಶಿವ ಪಾರ್ವತಿಯರ ಸ್ಥಾನ. ನಮ್ಮ ದೇಹದಲ್ಲಿನ ಎಲ್ಲಾ ನಾಡಿಗಳು ಇಲ್ಲೇ ಬಂದು ಸಂಧಿಸುತ್ತವೆ. ನೀವು ಕುಂಕುಮವನ್ನು ಯಾವ ಬೆರಳಿನಿಂದ ಇಡುತ್ತಿದ್ದೀರಿ, ಯಾವ ದಿಕ್ಕಿಗೆ ಮುಖ ಮಾಡಿ ಇಡುತ್ತಿದ್ದೀರಿ, ಎಂತಹ ಕುಂಕುಮವನ್ನು ಇಡುತ್ತಿದ್ದೀರಿ ಎಂಬುದರ ಮೇಲೆಯೇ ನಿಮ್ಮ ಪತಿಯ ಆಯಸ್ಸು ಮತ್ತು ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಆಧಾರಪಟ್ಟಿರುತ್ತದೆ. ಈ ದಿನಗಳಲ್ಲಿ ಬಹಳಷ್ಟು ಮಹಿಳೆಯರು ಟಿವಿ ಸೀರಿಯಲ್ಗಳನ್ನು ನೋಡಿಯೋ ಅಥವಾ ಫ್ಯಾಷನ್ಗಾಗಿಯೋ ಸ್ಟಿಕ್ಕರ್ ಬೊಟ್ಟುಗಳನ್ನು ಬಳಸುತ್ತಿದ್ದಾರೆ. ಸ್ಟಿಕ್ಕರ್ ಬೊಟ್ಟಿನ ಹಿಂಭಾಗದಲ್ಲಿರುವ ಗಮ್ಮನ್ನು ರಾಸಾಯನಿಕಗಳಿಂದ ತಯಾರಿಸಿರುತ್ತಾರೆ. ಆ ಸ್ಟಿಕ್ಕರ್ ಅನ್ನು ಆಜ್ಞಾ ಚಕ್ರದ ಮೇಲೆ ಇಡುವುದರಿಂದ ನಿಮ್ಮ ದೇಹದಲ್ಲಿರುವ ಪಾಸಿಟಿವ್ ಎನರ್ಜಿ, ಅಂದರೆ ಸಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಬ್ಲಾಕ್ ಆಗಿ ಹೋಗುತ್ತದೆ. ಅದಕ್ಕಾಗಿಯೇ ಗಮನಿಸಿ, ಸ್ಟಿಕ್ಕರ್ ಬೊಟ್ಟು ಇಟ್ಟುಕೊಳ್ಳುವವರಿಗೆ ಪದೇ ಪದೇ ತಲೆನೋವು ಬರುವುದು, ಮಾನಸಿಕ ಒತ್ತಡ ಹೆಚ್ಚಾಗುವುದು, ಕಿರಿಕಿರಿ ಮಾಡಿಕೊಳ್ಳುವುದು ನಡೆಯುತ್ತಿರುತ್ತದೆ. ಯಾವಾಗ ಮನೆಯ ಗೃಹಿಣಿ ಕಿರಿಕಿರಿ ಮಾಡಿಕೊಳ್ಳುತ್ತಾಳೋ ಅಲ್ಲಿ ನೆಗೆಟಿವ್ ಎನರ್ಜಿ, ಅಂದರೆ ನಕಾರಾತ್ಮಕ ಶಕ್ತಿ ಉಂಟಾಗಿ ಮನೆಗೆ ಬರುವ ಲಕ್ಷ್ಮೀದೇವಿ ಹಿಂದಿರುಗಿ ಹೋಗುತ್ತಾಳೆ. ಕುಂಕುಮ ಎಂಬುದು ಶುದ್ಧವಾದ ಅರಿಶಿಣ, ನಿಂಬೆ ರಸ ಮತ್ತು ಹಸುವಿನ ತುಪ್ಪದಿಂದ ತಯಾರಾಗುವ ಒಂದು ದಿವ್ಯ ಔಷಧ. ಅದನ್ನಿಟ್ಟುಕೊಂಡರೆ ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತದೆ. ಈಗ ನಾನು ಹೇಳಲಿರುವ ತಪ್ಪುಗಳನ್ನು ನೀವು ಮಾಡುತ್ತಿದ್ದೀರಾ ಎಂದು ಗಮನವಿಟ್ಟು ಕೇಳಿ.
ಈ ತಪ್ಪುಗಳನ್ನು ಯಾರು ಮಾಡುವುದಿಲ್ಲವೋ ಅವರ ಮನೆಗೆ ಕಷ್ಟಗಳು ಎಂಬುದು ಜೀವನದಲ್ಲಿ ಬರುವುದಿಲ್ಲ. ಮೊದಲನೆಯ ತಪ್ಪು, ಕುಂಕುಮವನ್ನು ಯಾವ ಬೆರಳಿನಿಂದ ಇಟ್ಟುಕೊಳ್ಳುತ್ತಿದ್ದೇವೆ? ಬಹಳಷ್ಟು ಮಹಿಳೆಯರು ಗಡಿಬಿಡಿಯಲ್ಲಿ ಕನ್ನಡಿ ಮುಂದೆ ನಿಂತು ತೋರು ಬೆರಳಿನಿಂದ, ಅಂದರೆ ಇಂಡೆಕ್ಸ್ ಫಿಂಗರ್ನಿಂದ ಕುಂಕುಮ ಇಟ್ಟುಕೊಳ್ಳುತ್ತಾರೆ. ಇದು ಮಹಾಪಾಪ. ಶಾಸ್ತ್ರಗಳ ಪ್ರಕಾರ ತೋರು ಬೆರಳು ಎಂಬುದು ಅಹಂಕಾರದ ಪ್ರತೀಕ. ಅಷ್ಟೇ ಅಲ್ಲ, ಪಿತೃದೇವತೆಗಳಿಗೆ ತರ್ಪಣ ಬಿಡುವಾಗ ಮಾತ್ರ ತೋರು ಬೆರಳನ್ನು ಬಳಸುತ್ತಾರೆ. ನೀವು ತೋರು ಬೆರಳಿನಿಂದ ಕುಂಕುಮ ಇಟ್ಟುಕೊಂಡರೆ ಸಾಕ್ಷಾತ್ ನಿಮ್ಮ ಮನೆಗೆ ದರಿದ್ರವನ್ನು ಮತ್ತು ಮೃತ್ಯುವನ್ನು ಆಹ್ವಾನಿಸಿದಂತೆಯೇ ಸರಿ. ಯಾವಾಗಲೂ ಉಂಗುರದ ಬೆರಳಿನಿಂದಲೇ ಕುಂಕುಮ ಇಟ್ಟುಕೊಳ್ಳಬೇಕು. ಉಂಗುರದ ಬೆರಳು ಸೂರ್ಯನಾಡಿಗೆ ಸಂಬಂಧಿಸಿದ್ದಾಗಿದೆ. ಈ ಬೆರಳಿನಿಂದ ಬೊಟ್ಟು ಇಟ್ಟುಕೊಂಡರೆ ನಿಮ್ಮ ಮನೆಯಲ್ಲಿ ಶಾಂತಿ, ಸುಖ ಮತ್ತು ಸಂಪತ್ತು ವೃದ್ಧಿಯಾಗುತ್ತವೆ. ಮಧ್ಯದ ಬೆರಳಿನಿಂದ ಇಟ್ಟುಕೊಂಡರೆ ಆಯಸ್ಸು ಹೆಚ್ಚುತ್ತದೆ. ಆದ್ದರಿಂದ ನಾಳೆಯಿಂದ ಉಂಗುರದ ಬೆರಳು ಅಥವಾ ಮಧ್ಯದ ಬೆರಳನ್ನು ಮಾತ್ರ ಬಳಸಿ. ಎರಡನೆಯ ತಪ್ಪು, ನಿಂತುಕೊಂಡು ಅಥವಾ ನಡೆಯುತ್ತಾ ಕುಂಕುಮ ಇಟ್ಟುಕೊಳ್ಳುವುದು. ಈ ದಿನಗಳಲ್ಲಿ ಮಹಿಳೆಯರಿಗೆ ಸಮಯವೇ ಇರುವುದಿಲ್ಲ. ಆಫೀಸುಗಳಿಗೆ ಹೋಗುವ ಗಡಿಬಿಡಿ, ಬ್ಯಾಗ್ ತಗುಲಿಸಿಕೊಂಡು ನಡೆಯುತ್ತಲೋ ಅಥವಾ ಕಾರಿನಲ್ಲಿ ಕುಳಿತೋ ಕುಂಕುಮ ಇಟ್ಟುಕೊಳ್ಳುತ್ತಾರೆ. ಅಮ್ಮ, ಕುಂಕುಮ ಎಂಬುದು ಅಮ್ಮನವರ ಸ್ವರೂಪ. ಅದನ್ನು ಅಷ್ಟೊಂದು ಅಗೌರವದಿಂದ ಇಟ್ಟುಕೊಂಡರೆ ಆ ಅಮ್ಮನವರಿಗೆ ಕೋಪ ಬರುವುದಿಲ್ಲವೇ? ಕುಂಕುಮ ಇಟ್ಟುಕೊಳ್ಳುವಾಗ ಕನಿಷ್ಠ 2 ನಿಮಿಷ ಕುಳಿತುಕೊಂಡು ಮನಸ್ಸಿನಲ್ಲಿ ಇಷ್ಟ ದೈವವನ್ನು ಸ್ಮರಿಸುತ್ತಾ ಇಟ್ಟುಕೊಳ್ಳಬೇಕು. ನಿಂತುಕೊಂಡು ಬೊಟ್ಟು ಇಟ್ಟುಕೊಂಡರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯೂ ಸಹ ಸ್ಥಿರವಾಗಿ ನಿಲ್ಲದೆ ಹೊರಟು ಹೋಗುತ್ತಾಳೆ. ಸ್ಥಿರವಾಗಿ ಕುಳಿತು ಬೊಟ್ಟು ಇಟ್ಟುಕೊಳ್ಳುವ ಗೃಹಿಣಿಯ ಮನೆಯಲ್ಲಿ ಸಿರಿ ಸಂಪತ್ತುಗಳು ಸ್ಥಿರವಾಗಿ ಇರುತ್ತವೆ. ಮೂರನೆಯ ತಪ್ಪು, ಕುಂಕುಮ ಕೆಳಗೆ ಉದುರುವುದು. ಬಹಳಷ್ಟು ಮನೆಗಳಲ್ಲಿ ನಾನು ನೋಡುತ್ತಿರುತ್ತೇನೆ. ಮಹಿಳೆಯರು ಬೊಟ್ಟು ಇಟ್ಟುಕೊಳ್ಳುವಾಗ ಕುಂಕುಮ ಕೆಳಗೆ ಉದುರುತ್ತದೆ. ಅದನ್ನು ಹಾಗೆಯೇ ಬಿಟ್ಟು ಬಿಡುತ್ತಾರೆ. ನಂತರ ಅದರ ಮೇಲೆ ನಾವು, ನಮ್ಮ ಮಕ್ಕಳು ಕಾಲಿಟ್ಟು ತುಳಿಯುತ್ತಿರುತ್ತೇವೆ. ಎಂತಹ ಘೋರವಿದು ತಾಯಿ! ಕೆಂಪು ಕುಂಕುಮ ಸಾಕ್ಷಾತ್ ರಜೋಗುಣಕ್ಕೆ ಮತ್ತು ಶಕ್ತಿಗೆ ಪ್ರತೀಕ. ಅದು ಕಾಲುಗಳ ಕೆಳಗೆ ಬಿದ್ದರೆ ಆ ಮನೆಯ ಯಜಮಾನ, ಅಂದರೆ ನಿಮ್ಮ ಪತಿ, ವೃತ್ತಿ ಜೀವನದಲ್ಲಿ ತೀವ್ರವಾದ ನಷ್ಟಗಳನ್ನು ಎದುರಿಸುತ್ತಾರೆ. ಸಾಲದ ಸುಳಿಗೆ ಸಿಲುಕುತ್ತಾರೆ. ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವುದಿಲ್ಲ. ಅದಕ್ಕಾಗಿಯೇ ಕುಂಕುಮ ಇಟ್ಟುಕೊಳ್ಳುವಾಗ ಎಡಗೈಯನ್ನು ಕೆಳಗೆ ಆಸರೆಯಾಗಿ ಇಟ್ಟುಕೊಂಡು ಅತ್ಯಂತ ಜಾಗರೂಕತೆಯಿಂದ ಬೊಟ್ಟು ಇಟ್ಟುಕೊಳ್ಳಬೇಕು. ಒಂದು ವೇಳೆ ಕೆಳಗೆ ಬಿದ್ದರೆ ತಕ್ಷಣವೇ ಅದನ್ನು ತೆಗೆದು ಯಾರ ಕಾಲು ತಾಕದ ಜಾಗದಲ್ಲಿ ಹಾಕಬೇಕು. ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ವಿಷಯಗಳು ಮುಂಚಿತವಾಗಿಯೇ ತಿಳಿದಿದ್ದವು? ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ತಿಳಿಯದೆ ಇಷ್ಟು ದಿನ ಈ ತಪ್ಪುಗಳನ್ನು ಮಾಡಿದ್ದರೆ, ತಿಳಿಯದೆ ತಪ್ಪು ಮಾಡಿದೆ ಅಮ್ಮ ಎಂದು ಅಮ್ಮನವರಲ್ಲಿ ಬೇಡಿಕೊಳ್ಳಿ. ತಪ್ಪನ್ನು ತಿಳಿದುಕೊಂಡು ತಿದ್ದಿಕೊಳ್ಳುವವರನ್ನು ಆ ದೇವಿಯು ಯಾವಾಗಲೂ ಕ್ಷಮಿಸುತ್ತಾಳೆ. ನಿಮಗೊಂದು ಸಣ್ಣ ಉದಾಹರಣೆ ಹೇಳುತ್ತೇನೆ, ಕೇಳಿ. ಈ ಕಥೆಯನ್ನು ಕೇಳಿದರೆ ನಿಮ್ಮ ಮನಸ್ಸು ಕರಗಿ ಹೋಗುತ್ತದೆ. ಒಂದು ಊರಿನಲ್ಲಿ ಸುಮತಿ ಎಂಬ ಒಬ್ಬ ಗೃಹಿಣಿ ಇದ್ದಳು. ಆಕೆ ತುಂಬಾ ಒಳ್ಳೆಯವಳು. ಪೂಜೆಗಳು, ವ್ರತಗಳು ಎಲ್ಲವನ್ನೂ ಮಾಡುತ್ತಿದ್ದಳು. ಆದರೆ ಅವಳ ಮನೆಯಲ್ಲಿ ಯಾವಾಗಲೂ ದರಿದ್ರವೇ. ಗಂಡನ ಸಂಪಾದನೆಯೆಲ್ಲ ಆಸ್ಪತ್ರೆಗಳಿಗೆ ಸಾಕಾಗುತ್ತಿತ್ತು. ಯಾವಾಗಲೂ ಏನಾದರೂ ಒಂದು ಅನಾರೋಗ್ಯ. ಸಾಲಗಾರರ ಕಾಟ ತಡೆಯಲಾರದೆ ಆ ಗೃಹಿಣಿ ದಿನವೂ ಕಣ್ಣೀರು ಹಾಕುತ್ತಿದ್ದಳು. ನಾನು ಯಾರಿಗೂ ದ್ರೋಹ ಮಾಡಿಲ್ಲವಲ್ಲ, ಪ್ರತಿದಿನ ದೀಪ ಹಚ್ಚುತ್ತಿದ್ದೇನೆ ಅಲ್ವಾ, ನನಗೇಕೆ ಇಷ್ಟೊಂದು ಕಷ್ಟಗಳು ದೇವರೇ ಎಂದು ದೇವಸ್ಥಾನಕ್ಕೆ ಹೋಗಿ ಅಳುತ್ತಿದ್ದಳು. ಒಂದು ದಿನ ದೇವಸ್ಥಾನದಲ್ಲಿದ್ದ ಒಬ್ಬ ಅಜ್ಜಿ ಸುಮತಿಯನ್ನು ನೋಡಿ ಹತ್ತಿರ ಕರೆದು, ಅಮ್ಮ ಸುಮತಿ, ನಿನ್ನ ಹಣೆಯ ಮೇಲಿರುವ ಕುಂಕುಮ ಅದೇಕೆ ಪಕ್ಕಕ್ಕೆ ಸರಿದಿದೆ ಎಂದು ಕೇಳಿದಳು. ಆಗ ಸುಮತಿ ಹೇಳಿದಳು, ಏನೋ ಬಿಡಮ್ಮ, ಮನಸ್ಸು ಚೆನ್ನಾಗಿಲ್ಲವಲ್ಲ, ಅಳುತ್ತಲೇ ಎಡಗೈಯಿಂದ ಹಾಗೆ ಒರೆಸಿಕೊಂಡೆ. ಮತ್ತೆ ಗಡಿಬಿಡಿಯಲ್ಲಿ ನಿಂತುಕೊಂಡೆ, ಯಾವುದೋ ಪ್ಲಾಸ್ಟಿಕ್ ಡಬ್ಬದಲ್ಲಿದ್ದ ಕುಂಕುಮ ತಗೊಂಡು ಇಟ್ಟುಕೊಂಡೆ ಅಂದಳು. ಆಗ ಆ ಅಜ್ಜಿ ಹೇಳಿದಳು, ಹುಚ್ಚಿ, ನೀನು ಮಾಡುವ ತಪ್ಪುಗಳಿಂದಲೇ ನಿನ್ನ ಮನೆಗೆ ಆ ದುಸ್ಥಿತಿ ಬಂದಿದೆ. ಯಾವಾಗಲೂ ಕುಂಕುಮವನ್ನು ಎಡಗೈಯಿಂದ ಮುಟ್ಟಬಾರದು, ಎಡಗೈಯಿಂದ ಬೊಟ್ಟನ್ನು ಒರೆಸಬಾರದು.
ಹಾಗೆಯೇ ಒಡೆದು ಹೋದ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಕುಂಕುಮವನ್ನು ಇಡಬಾರದು. ಬೆಳ್ಳಿ, ಹಿತ್ತಾಳೆ ಅಥವಾ ಗಾಜಿನ ಸೀಸಾದಲ್ಲಿ ಇಟ್ಟುಕೊಳ್ಳಬೇಕು. ಅಳುತ್ತಾ ಬೊಟ್ಟು ಇಟ್ಟುಕೊಂಡಾಗ ಆ ಕಣ್ಣೀರಿನ ಹನಿಗಳು ಕುಂಕುಮಕ್ಕೆ ತಗುಲಿದರೆ ಆ ಮನೆ ಸ್ಮಶಾನವಾಗಿ ಮಾರ್ಪಡುತ್ತದೆ, ಅನಿಷ್ಟ ಉಂಟಾಗುತ್ತದೆ ಎಂದು ಗದರಿದಳು. ಸುಮತಿಗೆ ಆಗ ಜ್ಞಾನೋದಯವಾಯಿತು. ಅದರ ಮರುದಿನದಿಂದಲೇ ಆಕೆ ಅಚ್ಚುಕಟ್ಟಾಗಿ ಬೆಳಿಗ್ಗೆಯೇ ಸ್ನಾನ ಮಾಡಿ ದೇವರ ಕೋಣೆಯಲ್ಲಿ ಪ್ರಶಾಂತವಾಗಿ ಕುಳಿತು ಬೆಳ್ಳಿಯ ಕುಂಕುಮದ ಭರಣಿಯಲ್ಲಿರುವ ಶುದ್ಧವಾದ ಕುಂಕುಮವನ್ನು ಬಲಗೈ ಉಂಗುರದ ಬೆರಳಿನಿಂದ ಓಂ ಶ್ರೀಮಾತ್ರೇ ನಮಃ ಎನ್ನುತ್ತಾ ಹಣೆಗೆ ಧರಿಸಲು ಶುರು ಮಾಡಿದಳು. ನಂಬಿ ಅಥವಾ ಬಿಡಿ, ಕೇವಲ 41 ದಿನಗಳಲ್ಲಿ ಆ ಮನೆಯ ಪರಿಸ್ಥಿತಿಯೇ ಬದಲಾಗಿ ಹೋಯಿತು. ಗಂಡನಿಗೆ ಒಳ್ಳೆಯ ಕೆಲಸ ಸಿಕ್ಕಿತು, ಸಾಲವೆಲ್ಲ ತೀರಿ ಹೋಯಿತು. ಈಗ ಆ ಮನೆ ಕಳೆಕಳೆಯಾಗಿ ಕಂಗೊಳಿಸುತ್ತಿದೆ. ನೋಡಿದ್ರಲ್ಲ, ಒಂದು ಸಣ್ಣ ಕುಂಕುಮದ ಬೊಟ್ಟಿನ ಹಿಂದೆ ಎಂತಹ ಶಾಸ್ತ್ರ ಅಡಗಿದೆ ಎಂದು. ಏನಿದೆ ಬಿಡಿ, ಇದು ಕೇವಲ ಕೆಂಪು ಪುಡಿ ತಾನೆ ಎಂದು ಯಾವಾಗಲೂ ಕುಂಕುಮವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ನಮ್ಮ ಹಿಂದೂ ಧರ್ಮದಲ್ಲಿ, ನಮ್ಮ ಸಂಪ್ರದಾಯದಲ್ಲಿರುವ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ವಿಜ್ಞಾನವಿದೆ, ಒಂದು ಪರಮಾರ್ಥವಿದೆ. ಅವುಗಳನ್ನು ಗೌರವಿಸಿ ಆಚರಿಸುವವರಿಗೆ ಜೀವನದಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ. ಇಂದು ನಾನು ಹೇಳಿದ ವಿಷಯಗಳು ನಿಮಗೆ ತುಂಬಾ ಉಪಯೋಗವಾಗಲಿವೆ ಎಂದು ನಾನು ಮನಸಾರೆ ನಂಬುತ್ತೇನೆ. ನಾಳೆಯಿಂದ ಅಲ್ಲ, ಈ ಕ್ಷಣದಿಂದಲೇ ನೀವು ಮಾಡುವ ತಪ್ಪುಗಳನ್ನು ತಿದ್ದಿಕೊಳ್ಳಿ. ನಿಮ್ಮ ಮನೆಯನ್ನು ಒಂದು ದೇವಾಲಯದಂತೆ ಬದಲಾಯಿಸಿಕೊಳ್ಳಿ. ಮನೆಯ ಗೃಹಿಣಿ ಸಂತೋಷವಾಗಿದ್ದರೆ ಮಾತ್ರ ಆ ಮನೆ ಸ್ವರ್ಗವಾಗುತ್ತದೆ. ನಿಮ್ಮ ಮುಖದಲ್ಲಿನ ಮುಗುಳ್ನಗು ಹಾಗೂ ನಿಮ್ಮ ಹಣೆಯ ಮೇಲಿನ ಕುಂಕುಮದ ಕಳೆ ಎಂದೆಂದಿಗೂ ಹೀಗೆಯೇ ಇರಲಿ ಎಂದು ಆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.